3 ಸಾರಿ ಆಳವಾಗಿ ಉಸಿರಿನ ಒಳಗೆ ತಗೊಳ್ಳೋಣ, ಹಾಗೆ ದೀರ್ಘವಾಗಿ ಹೊರಗೆ ಬಿಡೋಣ. ರಿಲ್ಯಾಕ್ಸ್ ಅಂತ ಹೇಳ್ತೀವಲ್ಲ, ಆ ಥರ ರಿಲ್ಯಾಕ್ಸ್ ಆಗಬೇಕು ನಮಗೆ. ಧನ್ಯವಾದಗಳು. ಕುಳಿತುಕೊಳ್ಳಿ ದಯವಿಟ್ಟು. ಸ್ವಲ್ಪ ಆರಾಮಾಗಿ ಅನ್ನಿಸ್ತಾ? ಥ್ಯಾಂಕ್ ಯು. ಶ್ರೀಧರ್ಜಿ ಶುರು ಮಾಡ್ಬೋದಾ? ಆನಂದಮಯಿ ಚೈತನ್ಯಮಯಿ ಸತ್ಯಮಯಿ ಪರಮೇ ಓಂ ನಮೋ ಭಗವತೆ ಶ್ರೀ ಅರವಿಂದಾಯ ನಮಃ. ಎಲ್ಲರಿಗೂ ನಮಸ್ಕಾರ. ನೀವೆಲ್ಲರೂ ಅಗ್ನಿಹೋತ್ರ ಮಾಡುವುದನ್ನು ಅಂದರೆ ಕೊನೆಯ ಹಂತದ ಪ್ರಕ್ರಿಯೆಯನ್ನು ನಾನು ನೋಡಿದೆ. ತುಂಬ ಚೆನ್ನಾಗಿ ಮಂತ್ರಗಳ ಪಠನವನ್ನು ಮಾಡ್ತಾ ಇದ್ದೀರಿ ಮತ್ತು ಅಗ್ನಿಹೋತ್ರ ಕ್ರಮವನ್ನು ಬಹಳ ಶ್ರದ್ಧೆಯಿಂದ ನೀವೆಲ್ಲ ಪಾಲಿಸ್ತಾ ಇರೋದನ್ನು ನೋಡಿ ನನಗೆ ಆನಂದ ಆಯಿತು. ಕಳೆದ ಕೆಲವು ವಾರಗಳಿಂದ ನಾವು ವೇದದ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀವಿ. ವೇದಗಳು ರಹಸ್ಯಮಯ ಅಥವಾ ಸೀಕ್ರೆಟ್ ಅಂತ ಹೇಳ್ತಾರೆ. ಸೀಕ್ರೆಟ್ ಅಂದ್ರೆ ಏನು ಅಂತಂದ್ರೆ ಅದು ಗುಪ್ತವಾದದ್ದಂತಲ್ಲ, ರಹಸ್ಯವಾದದ್ದು. ಯಾರಿಗೆ ಅದು ತಿಳಿದಲ್ಲವೋ, ಯಾರಿಗೆ ಅದು ಅರ್ಥ ಆಗಿಲ್ಲವೋ ಅವರಿಗೆ ಅದು ರಹಸ್ಯ ಗೂಢ. ಅದನ್ನು ಇಂಗ್ಲಿಷ್ನಲ್ಲಿ ಸಿಂಬಾಲಿಕ್ ಅಂತ ಹೇಳ್ತಾರೆ, ಸಾಂಕೇತಿಕ ಅಂತ ಹೇಳ್ತಾರೆ. ವೇದದ ಮಂತ್ರಗಳಲ್ಲಿ, ಹೆಚ್ಚಿನ ಮಂತ್ರಗಳಲ್ಲಿ, ಬಹುಪಾಲು ಮಂತ್ರಗಳಲ್ಲಿ ಋಷಿಗಳು ಸಾಂಕೇತಿಕತೆಯನ್ನು ಬಳಸ್ತಾರೆ. ಕಾರಣ ಅಂದರೆ ಸಿಕ್ಕವರಿಗೆಲ್ಲ ಇದು ಅರ್ಥ ಆಗಬಾರ್ದು. ಯಾರು ಅದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಪಕ್ವ ಆಗಿದ್ದಾರೆ, ಆ ಅರ್ಥ ಮಾಡಿಕೊಳ್ಳುವುದಕ್ಕೆ ಪಕ್ವ ಆದವರಿಗೆ, ಸಮರ್ಥರಾದವರಿಗೆ ವೇದದ ಮಂತ್ರಗಳು ತಮ್ಮ ರಹಸ್ಯವನ್ನು ಬಿಟ್ಟುಕೊಡಬೇಕು ಮತ್ತು ಆ ವೇದದ ಬೋಧನೆಯನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದಕ್ಕೆ ಶಕ್ತರಾಗಬೇಕು ಅನ್ನುವ ದೃಷ್ಟಿಯಿಂದ ವೇದಗಳನ್ನು ರಹಸ್ಯವಾಗಿ, ಸಿಂಬಲಿಕ್ ಆಗಿ, ಸಾಂಕೇತಿಕವಾಗಿ ಋಷಿಗಳು ಇರಿಸಿದ್ದಾರೆ. ಇದು ಆಗಬೇಕಾದ್ರೆ ನಮ್ಮ ವಿಜಯಪುರದ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳು ಒಂದು ಶಬ್ದ ಯಾವಾಗಲೂ ಪದೇ ಪದೇ ಹೇಳ್ತಾರೆ, ಏನಂದ್ರೆ ಆತ್ಮ ನಿರೀಕ್ಷಣೆ ಮಾಡ್ಕೋಬೇಕು ಅಂತ. ಇವತ್ತು ನಮಗೆಲ್ಲ ಶಿಕ್ಷಣ ಅಥವಾ ತರಬೇತಿ, ಟ್ರೈನಿಂಗು, ಇದೆಲ್ಲದರಲ್ಲೂ ಮುಖ್ಯವಾಗಿ ಹೇಳಿಕೊಳ್ಳೋದು ಹೊರಗಿಂದೆಲ್ಲ ನಿರೀಕ್ಷಣೆ ಮಾಡೋದಕ್ಕೆ. ಎಲ್ಲಿವರೆಗೂ ನಿರೀಕ್ಷಣೆ ಮಾಡ್ತೀವಿ ನಾವು? ಪಾತಾಳದ ಆಳಕ್ಕೆ ಹೋಗಿ ಭೂಗರ್ಭಶಾಸ್ತ್ರ, ಜಿಯಾಲಜಿ ಅಂತ ಹೇಳಿ ಭೂಗರ್ಭದ ಒಳಗೆ ಹೋಗ್ತೀವಿ, ಆಸ್ಟ್ರಾನಾಮಿ ಅಂತ ಹೇಳ್ತೀವಿ, ಸೂರ್ಯನವರೆಗೂ ಹೋಗ್ತೀವಿ, ಎಲ್ಲ ವೀಕ್ಷಣೆ ಮಾಡ್ತೀವಿ. ಆದರೆ ಈ ಯಾವ ಎಜುಕೇಶನ್ ಆಗಲಿ, ಈ ಯಾವ ತರಬೇತಿ ಆಗಲಿ ನಮಗೆ ಆತ್ಮ ನಿರೀಕ್ಷಣೆ ಮಾಡೋದಕ್ಕೆ ಕಲಿಸುವುದಿಲ್ಲ. ಸೆಲ್ಫ್ ಎನ್ಕ್ವೈರಿ ಅಂತ ಹೇಳ್ತಾರೆ. ಆದರೆ ವಿಚಿತ್ರ ನೋಡಿ, ಆತ್ಮ ನಿರೀಕ್ಷಣೆ ಮಾಡಿಕೊಳ್ಳುವುದಕ್ಕೆ ಆರಂಭಿಸುವವರೆಗೂ ನಮ್ಮ ಆಧ್ಯಾತ್ಮಿಕ ಪಯಣ ಆರಂಭ ಆಗಲ್ಲ, ಆಧ್ಯಾತ್ಮಿಕ ಜಾಗೃತಿಯ ಪಯಣ ಆರಂಭ ಆಗಲ್ಲ. ಅದು ಕೇವಲ ಬಾಹ್ಯ ಲೋಕಕ್ಕೆ ಅಥವಾ ಪ್ರಕಟ ಲೋಕಕ್ಕೆ ಅದು ಸಂಬಂಧಿಸಿದ್ದಿರ್ತದೆ. ಇದನ್ನು ಯಾಕೆ ಒತ್ತಿ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಹೊರಗೆ ಏನು ಪ್ರಕಟ ಆಗಿದೆ, ನಾನು ಕೂಡ ಒಬ್ಬ ಪ್ರಕಟ ವಸ್ತು. ಮನುಷ್ಯ ಕೂಡ
ಈ ಪ್ರಕಟಣೆಯಲ್ಲಿ ಏನೇನೆಲ್ಲ ಆಗಿದೆ, ನೀರು ಉತ್ಪತ್ತಿ ಆಯಿತು, ಗಿಡಮರಗಳು ಉತ್ಪತ್ತಿ ಆಯಿತು, ಕ್ರಿಮಿಕೀಟಗಳು ಉತ್ಪತ್ತಿ ಆಯಿತು. ಅದೇ ರೀತಿ ಈ ಸೃಷ್ಟಿಯ ಕ್ರಮದಲ್ಲಿ, ಈ ಸೃಷ್ಟಿ ಕಾರ್ಯದಲ್ಲಿ ಮನುಷ್ಯನು ಕೂಡ ಒಂದು ಪಾರ್ಟ್ ಅಷ್ಟೇ, ಇದೆ ಪಾರ್ಟ್. ಅದ್ರ ಬದಲು ನಾವೇನು ತಿಳ್ಕೊಂಡಿವಿ, ಮನುಷ್ಯ ಇದ್ದಾನೆ, ಇಡೀ ಸೃಷ್ಟಿ ಎಲ್ಲ ಮನುಷ್ಯನಿಗೋಸ್ಕರ ಇದೆ. ಇಲ್ಲಿರುವ ಗಿಡ ಮರಗಳು, ಸೂರ್ಯ ಚಂದ್ರ, ಪ್ರಾಣಿ ಪಕ್ಷಿ ಎಲ್ಲವೂ ಕೂಡ ಮನುಷ್ಯನಿಗಾಗಿದೆ ಅಂತ. ಹಾಗಲ್ಲ, ಮನುಷ್ಯ ಕೂಡ ಇದರಲ್ಲಿ ಒಂದು ಭಾಗ. ಇವೆಲ್ಲವೂ ಕೂಡ ಸಹಜೀವಿಗಳು. ಮನುಷ್ಯನಿಗೆ ಏನೋ ಒಂದು ಶಕ್ತಿ ಇದೆ, ಮನುಷ್ಯನಿಗೆ ಏನೋ ಒಂದು ಸಾಮರ್ಥ್ಯ ಇದೆ, ಮನುಷ್ಯನಿಗೆ ಏನೋ ಒಂದು ಬುದ್ಧಿ ಇದೆ. ಇದೆಲ್ಲವೂ ಕೂಡ ಈ ಪ್ರಕಟ ಆದಂತಹ ಎಲ್ಲದರಲ್ಲೂ ಇದೆ. ಅದರಲ್ಲಿ ಒಂದು ತಾರತಮ್ಯ ಮಾತ್ರ ಇದೆ, ಹೆಚ್ಚು ಕಮ್ಮಿ ಇದೆ. ಒಂದರಲ್ಲಿ ಹೆಚ್ಚು, ಒಂದರಲ್ಲಿ ಕಮ್ಮಿ. ಈಗ ನೀವು ಚಿರತೆಯನ್ನು ತೆಗೆದುಕೊಳ್ಳಿ, ಜಗತ್ತಿನಲ್ಲಿ ಅತ್ಯಂತ ವೇಗವಾಗಿ ಓಡುವಂತಹ ಪ್ರಾಣಿ. ಮನುಷ್ಯನಿಗೆ ಎಷ್ಟು ಟ್ರೈನ್ ಮಾಡಿದರೂ ಕೂಡ, ಎಷ್ಟು ಶಿಕ್ಷಣ ಕೊಟ್ಟರೂ ಕೂಡ ಜಿಂಕೆ ಚಿರತೆ ಥರ ಓಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಅವನಿಗೆ ಲಿಮಿಟೇಷನ್ ಇದೆ. ಎಲ್ಲವೂ ಸಹಜೀವಿಗಳು. ಈ ಜಗತ್ತಿನಲ್ಲಿ ಹುಟ್ಟಿದಂತಹ ಬಂದಂತಹ ಪ್ರಕಟ ಆದಂಥದ್ದೆಲ್ಲವೂ ಸಹಜೀವಿಗಳು. ಅದಕ್ಕೋಸ್ಕರ ಇದನ್ನು ಅರ್ಥ ಮಾಡ್ಕೋಬೇಕು, ಜ್ಞಾನಿಗಳಾಗಬೇಕು ಅಂತ ಹೇಳಿದ್ರೆ ಆತ್ಮ ನಿರೀಕ್ಷಣೆ ಮಾಡ್ಕೋಬೇಕು ಅಂತ ಸಿದ್ದೇಶ್ವರ ಸ್ವಾಮಿಗಳು ಹೇಳ್ತಾರೆ. ಒಬ್ಬ ವ್ಯಕ್ತಿ ಎಷ್ಟು ಓದಿದ, ಎಷ್ಟು ಗಳಿಸಿದ ಅನ್ನೋದು ಮುಖ್ಯ ಅಲ್ಲ, ಆದರೆ ಅವನು ಎಷ್ಟು ಸಮಾಧಾನದಿಂದ ಶಾಂತಿಯಿಂದ ತನ್ನ ಜೀವನ ನಡೆಸಿದ, ಬದುಕಿದ ಅನ್ನೋದು ಬಹಳ ಮುಖ್ಯವಾದಂತಹ ಸಂಗತಿ ಮನುಷ್ಯನ ಜೀವನದಲ್ಲಿ. ಈ ಸಂತರು, ಶರಣರು, ಸಾಧುಗಳು, ತಪಸ್ವಿಗಳು ಅಂತ ಹೇಳ್ತೀವಲ್ಲ, ಇವರೆಲ್ಲರ ಪ್ರಮುಖವಾದಂತಹ ಗಳಿಕೆ ಇದೆ, ಶಾಂತಿ ಮತ್ತು ಸಮಾಧಾನ. ಇವರಲ್ಲಿ ಹೆಚ್ಚಿನವರು ವಾಕ್ಪಟುಗಳು ಅಲ್ಲ, ಜನಾಕರ್ಷಕರು ಅಲ್ಲ. They don't attract people and they are not great orators. ಆದರೆ ಈ ಸಂತರನ್ನು, ಋಷಿಗಳನ್ನು, ತಪಸ್ವಿಗಳನ್ನು ಎಲ್ಲರೂ ಹುಡುಕಿಕೊಂಡು ಹೋಗ್ತೀವಿ. ಅತಿ ಸಾಧಾರಣ ಬಟ್ಟೆಯಲ್ಲಿರ್ತಾರೆ, ಅತಿ ಸಾಧಾರಣ ರೂಪದಲ್ಲಿ ಇರ್ತಾರೆ, ಆದರೆ ಅವರನ್ನು ಹುಡುಕಿಕೊಂಡು ಹೋಗ್ತೀವಿ, ಅವರ ಕಾಲಿಗೆ ನಾವು ಬೀಳ್ತೀವಿ. ಅದಕ್ಕೆ ಕಾರಣ ಒಂದೇ, ಅವರ ಶಾಂತಿ ಮತ್ತು ಸಮಾಧಾನ. ಒಮ್ಮೆ ಒಬ್ಬ ಬಾದಶಾಹ ಇದ್ದಂತೆ. ಈ ಮುಸ್ಲಿಂ ರಾಜರುಗಳಿಗೆಲ್ಲ, ಚಕ್ರವರ್ತಿಗಳಿಗೆಲ್ಲ ಬಾದಶಾಹ ಅಂತ ಹೇಳ್ತಾರೆ. ಅವನು ತನ್ನ ಜೀವನ ಸಮಯದಲ್ಲಿ ಬಹಳ ದೊಡ್ಡ ಸೈನ್ಯ ಕಟ್ಟಿದ. ನ್ಯಾಯ ಅನ್ಯಾಯ ಅನ್ನೋದನ್ನು ನೋಡ್ದೇನೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದ. ನಮಗೆ ಇತಿಹಾಸ ಗೊತ್ತಿರೋ, ನಮಗೆಲ್ಲ ಗೊತ್ತಿದೆ, ಹಿಂದಿನ ಕಾಲದಲ್ಲಿ ಪ್ರತಿಯೊಬ್ಬ ರಾಜನ ಆಸೆ ಅಂದರೆ ತಾನು ರಾಜ ಆದ ತಕ್ಷಣ ತನ್ನ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಬೇಕು, ದೊಡ್ಡದು ಮಾಡಬೇಕು. ಈಗ ಅದಕ್ಕೆಲ್ಲ ಬೇಕಾದಷ್ಟು ನಿಯಮಗಳು ಇದೆಲ್ಲ ಬಂದಿದೆ. ಆದರೆ ಆಗಿನ ಕಾಲಕ್ಕೆ ಅದು ಒಬ್ಬ ರಾಜನ ಶೌರ್ಯಕ್ಕೆ, ಒಬ್ಬ ರಾಜನ ಸಮರ್ಥತೆಗೆ ಒಂದು ಸಾಕ್ಷಿ ಆಗಿತ್ತು, ಎಷ್ಟು ಅವನು ತನ್ನ ಪ್ರದೇಶವನ್ನು ವಿಸ್ತಾರ ಮಾಡಿದ ಅಂತ. ಈ ಇವನು ಬಾದಶಾಹ ಏನ್ ಮಾಡ್ದ, ಅವನು ಭಾರತ ದೇಶವನ್ನು ಕೂಡ ಆಕ್ರಮಣ ಮಾಡಿದ, ಭಾರತ ದೇಶದ ಮೇಲೂ ಆಕ್ರಮಣ ಮಾಡಿದ. ಅಪಾರವಾದಂತಹ ಸಿರಿ ಸಂಪತ್ತು ಅದನ್ನೆಲ್ಲ ಗಳಿಸಿದ. ಪ್ರಜೆಗಳು, ಬಂಧು ಬಾಂಧವರು ಸಾಕಷ್ಟು ಜನ ಬಾದಶಾಹಿದ್ರು. ಆಗ್ತಾ ಆಗ್ತಾ ಬಾದಶಾಹನಿಗೆ 90 ವರ್ಷಗಳಾಯ್ತು. ಅವನು ಸಾವಿನ ಹಾಸಿಗೆಯಲ್ಲಿ ಮಲಗಿದ್ದಾನೆ. ರಾತ್ರಿ ಕಾಲ ಅರಮನೆಯಲ್ಲಿ ಇರುವಂತಹ ಎಲ್ಲರೂ ನಿದ್ರೆ ಹೋಗಿದ್ದಾರೆ. ಅವನ ಪಕ್ಕದಲ್ಲಿ ಮೃತ್ಯು ದೇವತೆಯ ಕರಾಳ ಛಾಯೆ ಬಿಟ್ರೆ ಮತ್ತೇನೂ ಇರಲಿಲ್ಲ. ಆಗ ಆ ಬಾದಶಾ ತನ್ನ ಜೀವನದ ಕಾಲಘಟ್ಟಗಳನ್ನು ಅಥವಾ ತಾನು ಜೀವನ ಸವಿಸಿದಂತಹ ಆ ಕಾಲಪಥವನ್ನು ಒಂದೊಂದಾಗಿ ತೆರೆದು ನೋಡೋದಕ್ಕೆ ಶುರು ಮಾಡ್ದ ಏಕಾಂತದಲ್ಲಿ. ಅಲ್ಲಿ ಏನು ಕಾಣಿಸ್ತವನಿಗೆ? ಯುದ್ಧ, ಕಲಹ, ದ್ವೇಷ, ದರೋಡೆ. ಇದನ್ನೆಲ್ಲ ತಿರುವಿ ಹಾಕಿ, ಇದನ್ನೆಲ್ಲ ಸ್ಮರಿಸಿಕೊಂಡು ಆ ರಾಜನ, ಆ ಬಾದಶಾಹನ
ಕಣ್ಣೀರಿನ ಕೋಡಿಯೇ ಹರಿಯಿತು. ಆಗ ಅವನ ಪಕ್ಕದಲ್ಲೇ ಇದ್ದಂತಹ ಲೆಕ್ಕಣಿಕೆ ಒಂದು, ಆಗಿನ ಕಾಲಕ್ಕೆಲ್ಲ ಈ ಎಲೆಯನ್ನು, ಒಣಗಿದ ಎಲೆಯನ್ನು ಬಳಸ್ತಾ ಇದ್ರು ಬರೆಯುವುದಕ್ಕೆ, ಅದನ್ನು ತೆಗೆದುಕೊಂಡು ತನ್ನ ಮನಸ್ಸಿನ ಭಾವನೆಗಳನ್ನು ಮತ್ತು ತನ್ನ ಜೀವನದ ಚರಿತ್ರೆಯನ್ನು ಒಂದು ಕಡೆಗೆ ನೋಟ್ಸ್ ಮಾಡೋದಕ್ಕೆ, ದಾಖಲಿಸ್ಲಿಕ್ಕೆ ಶುರು ಮಾಡಿದ. ಅಲ್ಲಿ ಆ ರಾಜ ಬರಿತಾನೆ, ಏನ್ ಬರಿತಾನೆ? ನಾನು ಈ ಭೌತಿಕ ಸಾಮ್ರಾಜ್ಯವನ್ನು ಕಟ್ಟುವುದು ಬಿಟ್ಟು ಅಭೌತಿಕ ಶಾಂತಿ ಸಾಮ್ರಾಜ್ಯವನ್ನು ಕಟ್ಟಿದ್ದರೆ ನನ್ನ ಬದುಕು ಸಾರ್ಥಕವಾಗ್ತಿತ್ತು ಅಂತ. ಬಟ್ ಏನ್ ಯೂಸು? ಈಗಾಗಲೇ ಅವನು ನವಾಬ ಬಾದಶಾ ಮೃತ್ಯುಶಯ್ಯೆಯಲ್ಲಿದ್ದಾನೆ. ಈ ಸಮಯದಲ್ಲಿ ನಾನು ಹಿಂಗೆ ಮಾಡಬೇಕಾಗಿತ್ತು ಅಂದ್ರೆ ಹಿ ಕಾಂಟ್ ಡೂ ಇಟ್. ಮುಗಿತು, ಅವನು ಹೊರಟುಬಿಟ್ಟಿದ್ದಾನೆ. ಹಾಗಾಗಿ ಹೇಳುದೇ ಮರ್ಮ ಏನಂತ ಹೇಳಿದ್ರೆ, ಒಂದು, ನಮ್ಮ ಜೀವನದಲ್ಲಿ ಶಾಂತಿ ಮತ್ತು ಸಮಾಧಾನ ಇರಬೇಕು, ಮತ್ತು ಜೀವನದಲ್ಲಿ ಸಾಧ್ಯವಾದಷ್ಟು ಬೇಗ ಈ ಆತ್ಮ ನಿರೀಕ್ಷಣೆಯ ಕೆಲಸವನ್ನು ನಾವು ಮಾಡಬೇಕು. ಆತ್ಮ ನಿರೀಕ್ಷಣೆ ಮಾಡ್ತಾ ಮಾಡ್ತಾ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತಾನು ಸಾಗಬೇಕಾಗಿರುವಂತಹ ದಿವ್ಯ ಪಥ ಎಂಥದ್ದು, ಅದು ನಾವು ಎಲ್ಲಿದ್ದೀವಿ, ಹೇಗೆ ಮುಂದೆ ಹೋಗಬೇಕು, ಏನನ್ನು ತಲುಪಬೇಕು, ಇದು ಮಾಡೋದಕ್ಕೆ ನಮಗೆಲ್ಲ ಬೇಕಾದಷ್ಟು ಸಮಯ ಇರಬೇಕು. ಈ ಗುಂಪಿನಲ್ಲಿ ಅನೇಕ ಯುವಕರು ಯುವತಿಯರು ಇದ್ದೀರಿ, ನೋಡಿ ಬಹಳ ಸಂತೋಷ ಆಯಿತು. ನೀವು ಈಗ ಆತ್ಮ ನಿರೀಕ್ಷಣೆಯನ್ನು ಆರಂಭ ಮಾಡಿದರೆ ನೀವು ಖಂಡಿತವಾಗಿಯೂ ಆ ದಿವ್ಯ ಗಮ್ಯ ಅಂತ ಏನು ಹೇಳ್ತೀವಿ, ಆ ಗುರಿ ಅಂತ ಏನು ಹೇಳ್ತೀವಿ, ಅದನ್ನು ತಲುಪಿಸುವುದಕ್ಕೆ ನಿಮಗೆ ಬೇಕಾದಷ್ಟು ಅವಕಾಶ ಇರುತ್ತೆ. ನಾವು ಈ ಜಗತ್ತಿನಲ್ಲಿ ಬದುಕುವ ನಾವೇನು ಮಾಡ್ತೀವಿ, ಅನೇಕ ಸಾರಿ ವಿ ಬಿಕಮ್ ಜಡ್ಜ್ಮೆಂಟಲ್ ಅಬೌಟ್ ಎವ್ರಿಥಿಂಗ್. ಮಾತಾಡ್ತೀವಿ, ಈ ಮುಖ್ಯಮಂತ್ರಿ ಸರಿ ಇಲ್ಲ, ಈ ಪ್ರಧಾನಮಂತ್ರಿ ಹೀಗೆ ಮಾಡಬಾರ್ದಾಗಿತ್ತು, ಈ ರೋಡ್ ಹೀಗಿರ್ಬಾರ್ದಾಗಿತ್ತು, ಈಗ ಮಳೆ ಬರಬಾರ್ದಾಗಿತ್ತು, ಆಗ ಬಿಸಿಲು ಬರಬಾರ್ದಾಗಿತ್ತು. ಸೊ ವಿ ಆರ್ ಜಡ್ಜ್ಮೆಂಟಲ್ ಅಬೌಟ್ ಎವ್ರಿಥಿಂಗ್. ಅಟ್ ದ ಸೇಮ್ ಟೈಮ್ ವಿ ಫರ್ಗೆಟ್ ಟು ಜಡ್ಜ್ ಅವರ್ ಸೆಲ್ವ್ಸ್. ನಮ್ಮನ್ನು ನಾವು ತಿದ್ದುಕೊಳ್ಳಬೇಕಾಗಿದೆ. ಅದಕ್ಕೆ ಬಸವಣ್ಣನವರು ಒಂದು ವಚನದಲ್ಲಿ ಹೇಳ್ತಾರೆ, ಏನ್ ಹೇಳ್ತಾರೆ ಬಸವಣ್ಣನವರು? ಲೋಕದ ಡೊಂಕ ನೀವೇಕೆ ತಿದ್ದುವಿರಿ? ಪ್ರಶ್ನೆ ಕೇಳ್ತಾರೆ ಅವರು ವಚನದ ಮೂಲಕ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ? ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯವರ ದುಃಖಕ್ಕೆ ಅಳುವವರ ಕಂಡು ಮೆಚ್ಚನು ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಲೋಕದ ಡೊಂಕು ನೀವೇ ತಿತ್ತೀರಿ? ಲೋಕದ ಡೊಂಕು ತಿದ್ದುದಕ್ಕೆ ಇದೇ ಒಂದು ವ್ಯವಸ್ಥೆ ಇದೆ, ಅದರದ್ದೇ ಆದಂತಹ ಒಂದು ವ್ಯವಸ್ಥೆ ಇದ್ದೇ ಇದೆ. ನಾವು ನಮ್ಮ ಕೆಲಸ ಅಲ್ಲ, ನಾವು ಹೇಗೆ ಸರಿಯಾಗಬೇಕು, ಈ ಲೋಕದ ಡೊಂಕಿನಲ್ಲಿ ನಾವು ಅದು ಲೋಕದ ಡೊಂಕಿಗೆ ಕಾಂಟ್ರಿಬ್ಯೂಟ್ ಆಗದೇ ಇರುವಂಗೆ ನಾವು ಹೇಗೆ ಬದುಕನ್ನು ಸವಿಸಬೇಕು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಈ ಹಂತದಲ್ಲಿ. ಒಂದು ಕತೆ ಹೇಳ್ತಾರೆ ಈ ಈ ಈ ಟಾಪಿಕ್ಗೆ ಸಂಬಂಧಪಟ್ಟ ಹಾಗೆ. ಒಂದು ಸಾರಿ ಈ ಕಥೆ ಬೈಬಲ್ ಅಲ್ಲಿ ಬರುತ್ತೆ. ಒಂದು ಊರಿನಲ್ಲಿ ಒಬ್ಬ ಹೆಣ್ಣು ಮಗಳು ಏನೋ ತಪ್ಪು ಮಾಡಿದ್ಲು ಅಂತ ಹೇಳ್ಬಿಟ್ಟು ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಜಡ್ಜ್, ನ್ಯಾಯಾಧೀಶರು ತೀರ್ಮಾನ ಕೊಡ್ತಾರೆ. ಏನಂತ ಹೇಳಿದ್ರೆ, ರಸ್ತೆಯ ನಡು ರಸ್ತೆಯಲ್ಲಿ ನಿಲ್ಲಿಸಿ ಈ ಹೆಣ್ಣು ಮಗಳಿಗೆ ಎಲ್ಲರೂ ಕಲ್ಲು ಹೊಡೆದು ಕೊಂದು ಹಾಕಿ ಅಂತ. ಇದು ಶಿಕ್ಷೆ. ಆಗಿನ ಕಾಲಕ್ಕೆಲ್ಲ ಇಂಥ ಶಿಕ್ಷೆ ಇದ್ದು, ಇವತ್ತಿಗೂ ಕೂಡ ಈ ಮುಸ್ಲಿಂ ಲಾ ಅಂತ ನಾವೇನು ಹೇಳ್ತೀವಿ ಅವರೆಲ್ಲ ಇಂಥ ಶಿಕ್ಷೆಗಳು ಇವತ್ತಿಗೂ ಇದ್ದಾವೆ. ಆಯ್ತು, ನ್ಯಾಯಾಧೀಶರು ಶಿಕ್ಷೆ ವಿಧಿಸಿದರು, ತೀರ್ಪು ನೀಡಿದರು. ಅದೇ ರೀತಿಯಾಗಿ ಜನರೆಲ್ಲ ನಡು ಬೀದಿಯಲ್ಲಿ ನಿಂತು ಆ ಹೆಣ್ಣು ಮಗಳನ್ನು ನಿಲ್ಲಿಸಿದರು. ಎಲ್ಲರೂ ಕೈಯಲ್ಲಿ ಒಂದೊಂದು ಕಲ್ಲು ಹಿಡಿದುಕೊಂಡ್ರು. ಸೊ ಆಗಿನ ಪದ್ಧತಿಯ ಪ್ರಕಾರ ಮೊದಲನೇ ಕಲ್ಲು ಬಿಸಾಕಬೇಕಾಗಿದ್ದು ನ್ಯಾಯಾಧೀಶರು. ಅವರು ಕಲ್ಲು ಬಿಸಾಕಿದ ಮೇಲೆ ಅಲ್ಲಿದ್ದವರೆಲ್ಲರೂ ಸಾಯುವವರೆಗೆ ಕಲ್ಲು ಬಿಸಾಕಿ ಕೊಲ್ಲುವುದು ಒಂದು ಪದ್ಧತಿ ಇತ್ತು. ಕಲ್ಲೆಲ್ಲರೂ ಹಿಡ್ಕೊಂಡಿದ್ರು. ಇದ್ದಕ್ಕಿದ್ದಂಗೆ ಅಲ್ಲಿ ಯೇಸು ಕ್ರಿಸ್ತ ಪ್ರತ್ಯಕ್ಷ ಆಗ್ತಾರೆ. ನೋಡಿ, ಎಲ್ಲರೂ ನಮಸ್ಕಾರ ಮಾಡ್ತಾರೆ. ಏನ್ ನಡೀತಾ ಇದೆ ಅಂತ ಕೇಳ್ತಾರೆ ಯೇಸು ಕ್ರಿಸ್ತ. ಆಗ ಅವರಲ್ಲಿದ್ದಂತಹ ಒಬ್ಬರು ಹೇಳ್ತಾರೆ, ಇಲ್ಲ,
ಈ ಹೆಣ್ಣು ಮಗಳು ಇಂತಹ ಪಾಪ ಕಾರ್ಯವನ್ನು ಮಾಡಿದ್ದಾರೆ, ಅದಕ್ಕೋಸ್ಕರ ನಮ್ಮ ನ್ಯಾಯಾಧೀಶರು ಇಂತಹ ಒಂದು ಶಿಕ್ಷೆ ಕೊಟ್ಟಿದ್ದಾರೆ, ನಾವು ಆ ಶಿಕ್ಷೆಯನ್ನು ಈಗ ಎಕ್ಸಿಕ್ಯೂಟ್ ಮಾಡುವುದಕ್ಕೆ ಇಲ್ಲೆಲ್ಲರೂ ಕೈಯಲ್ಲಿ ಕಲ್ಲು ಹಿಡ್ಕೊಂಡು ನಿಂತಿದ್ದೀವಿ ಅಂತ ಹೇಳ್ತಾರೆ. ಅವನು ಹೇಳಿದ ಕೇಳಿದ ತಕ್ಷಣ ಆ ಹೆಣ್ಣು ಮಗಳು ಯೇಸು ಕ್ರಿಸ್ತನ ಪಾದಕ್ಕೆ ಬಂದು ಬೀಳ್ತಾಳೆ. ದೇವರೇ, ನನ್ನನ್ನು ರಕ್ಷಿಸಿ, ಇವರೆಲ್ಲ ನನ್ನ ಕೊಂದು ಹಾಕ್ತಾರೆ, ನನ್ನನ್ನು ರಕ್ಷಿಸಿ ಅಂತ ಆರ್ತವಾಗಿ ಬೇಡ್ಕೊತಾಳೆ. ಹಾಗೆ ಯೇಸು ಕ್ರಿಸ್ತ ಅವಳ ಮುಖ ನೋಡ್ತಾ, ನಿನಗೆ ಕೊಟ್ಟ ಶಿಕ್ಷೆ ಸರಿಯಾಗಿದೆ, ನೀನು ಶಿಕ್ಷೆಗೆ ಗುರಿ ಆಗಲೇಬೇಕು ಅಂತ ಅವಳಿಗೆ ಹೇಳ್ತಾರೆ. ಉಳಿದವರೆಲ್ಲ ಸಂತೋಷದಿಂದ ಇನ್ನೇನು ಕಲ್ಲು ಬಿಸಾಕಲಿಕ್ಕೆ ಸಿದ್ಧ ಆಗಬೇಕು. ಆಗ ಯೇಸು ಕ್ರಿಸ್ತ ಹೇಳ್ತಾರೆ, ನಿಲ್ಲಿ, ನೀವು ಶಿಕ್ಷೆ ಕೊಡಿ, ನಾನು ಅವಳಿಗೆ ಹೇಳಿದ್ದೀನಿ, ನ್ಯಾಯಾಧೀಶರು ಕೊಟ್ಟಂತಹ ಶಿಕ್ಷೆ ಸರಿಯಾಗಿ ಇದೆ ಅಂತ ನಾನು ಹೇಳಿದ್ದೀನಿ, ನೀವೆಲ್ಲರೂ ಶಿಕ್ಷೆ ಕೊಡಿ, ಆದರೆ ಅದಕ್ಕೊಂದು ಕಂಡೀಷನ್ ಇದೆ ಅಂತ. ಎಲ್ಲರೂ ಯೇಸು ಕ್ರಿಸ್ತರ ಮಾತುಗಳನ್ನು ಸಾವಧಾನವಾಗಿ ಕೇಳುವುದಕ್ಕೆ ಆರಂಭ ಮಾಡ್ತಾರೆ. ಆಗ ಯೇಸು ಕ್ರಿಸ್ತ ಮೆಲ್ಲಗೆ ಹೇಳ್ತಾರೆ, ಯಾರು ಜೀವನದಲ್ಲಿ ತಪ್ಪೇ ಮಾಡಿಲ್ಲ, ಕಾಯ ವಾಚ ಮನಸ್ಸ ಅಂತ ಹೇಳ್ತಾರೆ, ಅಂದ್ರೆ ಕ್ರಿಯೆಯಲ್ಲಿ, ಮಾತಿನಲ್ಲಿ, ಮನಸ್ಸಿನಲ್ಲಿ ಯಾರು ಜೀವನದಲ್ಲಿ ಒಂದು ತಪ್ಪು ಮಾಡಿಲ್ಲ, ಯಾರು ಜೀವನದಲ್ಲಿ ಅಪರಾಧವನ್ನೇ ಮಾಡಿಲ್ಲ, ಅಂಥವರು ಮೊದಲನೇ ಕಲ್ಲೊಗಿರಿ ಅಂತ ಹೇಳ್ತಾರೆ. ಈ ಮಾತು ಕೇಳಿದ ತಕ್ಷಣ ಎಲ್ಲರ ಕೈಯಲ್ಲಿರುವ ಕಲ್ಲು ನೆಲಕ್ಕೆ ಬಿದ್ದುಬಿಡುತ್ತೆ. ಎಲ್ಲರ ಕಲ್ಲು ನೆಲಕ್ಕೆ ಬಿದ್ದು ಬಿಡುತ್ತೆ. ಯಾರ ಕೈಯಲ್ಲೂ ಕಲ್ಲಿಲ್ಲ, ಒಗೆಯುವ ಪ್ರಶ್ನೆ ಇಲ್ಲ. ಇದು ಬೈಬಲ್ನಲ್ಲಿ ಬರುವಂತಹ ಒಂದು ಕಥೆ. ಇದರ ಅರ್ಥ ಏನಂತ ಹೇಳಿದ್ರೆ, ನಾವು ಇನ್ನೊಬ್ಬರನ್ನು ಜಡ್ಜ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ವೇದಗಳ ಸಂದೇಶ ಯಾವಾಗಲೂ ಏನಂತ ಹೇಳಿದ್ರೆ, ನೀನು ಆತ್ಮೋನ್ನತಿಯನ್ನು ಸಾಧಿಸು, ಆತ್ಮ ನಿಂದನೆ ಮಾಡಬೇಡ. ಆತ್ಮೋನ್ನತಿಯನ್ನು ಮಾಡು, ಆತ್ಮ ನಿಂದನೆ ಮಾಡಬೇಡ. ಆತ್ಮ ನಿಂದನೆ ಮಾಡ್ಲಿಕ್ಕೆ ಹೊರಟ್ರೆ, ಇಲ್ಲಿ ಹಾಗೆ ಇಲ್ಲೆಲ್ಲ ಇವರು ಯೇಸು ಕ್ರಿಸ್ತನ ಶಿಷ್ಯನು ಸಿಕ್ಕಾಕೊಂಡ್ರು, ಹಾಗೆ ಪ್ರತಿ ಸಾರಿನೂ ನಾವು ಸಿಕ್ಕಾಕೋತೀವಿ. ನಾವು ದೋಷಿಗಳ ಸ್ಥಾನದಲ್ಲಿ ನಾವು ನಿಲ್ಲುವಂತೆ ಆಗ್ತೀವಿ. ಈ ಆತ್ಮ ನಿರೀಕ್ಷಣೆಗೆ ಏನ್ ಬೇಕು ಅಂತ ಹೇಳಿದ್ರೆ, ಈ ಆತ್ಮ ನಿರೀಕ್ಷಣೆಗೆ ನಮ್ಮೆಲ್ಲರಲ್ಲಿಯೂ ಕೂಡ ಒಂದು ಜ್ಞಾನ ಉದ್ಭವ ಆಗಬೇಕು, ಜ್ಞಾನಿಗಳಾಗಬೇಕು ಅಂತ ಹೇಳುತ್ತೆ ವೇದಗಳು. ನಮಗೆ ಹೇಳೋದು ಜ್ಞಾನಿಗಳಾಗಬೇಕು. ನಮ್ಮ ಬುದ್ಧಿಶಕ್ತಿ, ಇಂಟೆಲಿಜೆನ್ಸ್ ಅಂತ ನಾವೇನು ಹೇಳ್ತೀವಿ, ನಮ್ಮ ಈ ಇಂಟೆಲಿಜೆನ್ಸ್ ಅಥವಾ ಬುದ್ಧಿಶಕ್ತಿ ತೀಕ್ಷ್ಣವಾಗಬೇಕು. ಎಷ್ಟು ತೀಕ್ಷ್ಣ ಆಗಬೇಕು ಅಂತ ಹೇಳಿದ್ರೆ, ಸೂಕ್ಷ್ಮವಾದಂತಹ ಬ್ರಹ್ಮಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ನಾವು ಸಮರ್ಥರಾಗುವಷ್ಟು ಅದು ಪ್ರಚೋದಿತವಾಗಬೇಕು. ಅದಕ್ಕೋಸ್ಕರನೇ ವೇದದಲ್ಲಿ ವೇದ ಮಾತೆಯನ್ನು ಆರಾಧನೆ ಮಾಡುವಂತಹ ಈ ಜೀವ, ಜಗತ್ತು, ಈಶ್ವರ ಇದೆಲ್ಲವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಅನುವಾಗುವಂತಹ ಮಂತ್ರ ಇರುವುದು ಗಾಯತ್ರಿ ಮಂತ್ರ. ನೀವು ಕೂಡ ಈಗ ಯಜ್ಞ ಮಾಡುವಾಗ ಆ ಮಂತ್ರವನ್ನು ನೀವೆಲ್ಲರೂ ಹೇಳಿದ್ರಿ. ತತ್ ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಧಿಯೋ ಯೋ ನಃ ಪ್ರಚೋದಯಾತ್. ಧೀ ಅಂತ ಹೇಳಿದ್ರೆ ಬುದ್ಧಿ, ನಹ ಅಂದ್ರೆ ನಮ್ಮದು ಅಂತ. ನಮ್ಮ ಬುದ್ಧಿಯನ್ನು ಪ್ರಚೋದಿಸು. ಯಾಕೆ ಪ್ರಚೋದಿಸಬೇಕು? ನಾವೆಲ್ಲರೂ ಡಿಬೇಟ್ ಕಾಂಪಿಟೇಷನ್ಗೆ ಹೋಗಬೇಕಾಗಿದೀವ? ಕಾಂಪಿಟೇಟಿವ್ ಎಕ್ಸಾಮ್ ಬರಿಬೇಕಾಗಿದೆಯಾ? ಅಥವಾ ಎಲ್ಲಾದರೂ ವಾದದಲ್ಲಿ ಯಾರನ್ನಾದರೂ ಸೋಲಿಸಬೇಕಾಗಿದೆಯಾ? ವಾದದಲ್ಲಿ ನಾವು ಭಾಗವಹಿಸಬೇಕಾಗಿದೆ? ಇದ್ಯಾವುದೂ ಇಲ್ಲ. ನಮ್ಮ ಧಿಯೋ ಯೋ ನಃ ಪ್ರಚೋದಯ. ನಮ್ಮ ಬುದ್ಧಿ ಯಾಕೆ ಪ್ರಚೋದನೆ ಆಗಬೇಕು ಅಂದ್ರೆ, ನಾವೆಲ್ಲ ಹೊರಟಿದ್ದು ಆ ಬ್ರಹ್ಮನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ. ಆ ಬ್ರಹ್ಮ ನಮ್ಮ ಮುಂದೆ ಕಣ್ಣು ಮುಂದೆ ಇಲ್ಲ. ನಮ್ಮ ಮನಸ್ಸಿಗೆ ಕಲ್ಪನೆ ಮಾಡಿಕೊಳ್ಳೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ. ನಮ್ಮ ಕಣ್ಣು ಮುಂದೆ ಇಲ್ಲದಂತಹ, ಕಲ್ಪನೆಗೆ ನಿಲುಕದಂತಹ ಆ ಬ್ರಹ್ಮ, ಶಿವ, ಏನ್ ಬೇಕಾದ್ರೂ ಹೇಳಿ, ಆ ದೈವ, ಆ ಮಹಾಶಕ್ತಿ, ಮೂಲಶಕ್ತಿ, ಆದಿಶಕ್ತಿ ಅಂತೆಲ್ಲ ಹೇಳ್ತೀವಿ, ಅದು ನಮಗೆ ಅರ್ಥ ಆಗಬೇಕಾದ್ರೆ ಈ ಧಿಯೋ ಯೋ ನಃ ಪ್ರಚೋದಯಾತ್. ನಮ್ಮ ಬುದ್ಧಿ ಜಾಗೃತವಾಗಬೇಕು, ಪ್ರಚೋದನೆಗೊಳ್ಳಬೇಕು. ಅದು ನಿತ್ಯ ಈ ಭಗವಂತನ ಸನ್ನಿಧಿಯಲ್ಲಿ ಈ ಭಗವಂತನಿಗೆ ಜೋಡಿಸಿಕೊಂಡು ಇರಬೇಕು.
ಅನ್ನೋದು ಈ ಮಂತ್ರ. ಈ ಮಂತ್ರಕ್ಕೆ ತುಂಬ ದೊಡ್ಡ ದೊಡ್ಡ ವ್ಯಾಖ್ಯಾನಗಳಿದೆ. ನಾವು ಯಾವಾಗ ಪ್ರತಿದಿನ ಈ ಮಂತ್ರವನ್ನು ಪಠಿಸಿ ಉದ್ಧಾರ ಆದಂತಹ ಅನೇಕರನ್ನು ನಾನು ಕಂಡಿದ್ದೀನಿ. ಅವರಿಗೆ ಈ ಸಂಸಾರದ ಈ ಜೀವನದ ಈ ಕೂಡ ಬಾರದೇ ಇರುವಂತಹ ಅನೇಕರು ಈ ಮಂತ್ರವನ್ನು ಪಠನ ಮಾಡುವ ಮೂಲಕ ತಮ್ಮ ಬುದ್ಧಿಯನ್ನು ಪ್ರಚೋದಿಸಿಕೊಂಡಿದ್ದಾರೆ. ಶ್ರದ್ಧೆ, ಭಕ್ತಿ ಮತ್ತು ನಿಯಮಿತತೆ, ರೆಗ್ಯುಲರ್ ಕನ್ಸಿಸ್ಟೆನ್ಸಿ ಅಂತ ಹೇಳ್ತೀವಿ. ಶ್ರದ್ಧೆ, ಭಕ್ತಿ ಮತ್ತು ನಿಯಮಿತತೆಯಿಂದ ಈ ಮಂತ್ರವನ್ನು ನಾವು ಅಧ್ಯಯನ ಮಾಡಿ ಅಭ್ಯಸಿಸಿ ಪಠನ ಮಾಡಿದರೆ ಆ ಮಂತ್ರದಲ್ಲಿ ನಮ್ಮ ಮನಸ್ಸನ್ನು ಪೂರ್ಣವಾಗಿ ತೊಡಗಿಸಿಬಿಟ್ರೆ, ಈಗ ಕೆಲವು ಲೋಹಗಳಿಗೆ ಬಂಗಾರದ ಲೇಪ ಕೊಡ್ತಾರೆ, ನಿಮ್ಗೆ ಗೊತ್ತಿರ್ಬೋದು. ಆ ಬಂಗಾರದ ಲೇಪ ಕೊಡಬೇಕಾದ್ರೆ ಆ ವಸ್ತು ಬಂಗಾರದ ಲೇಪದಿಂದ ಪೂರ್ಣ ಆಗಬೇಕಾದ್ರೆ ಈ ಹಿತ್ತಾಳೆ ಅಂತ ಕತ್ಕೊಳ್ಳಿ. ಆ ಹಿತ್ತಾಳೆ ಆ ಬಂಗಾರದ ನೀರಿನಲ್ಲಿ ಸ್ವಲ್ಪ ಹೊತ್ತು ಇರಬೇಕು, ಕೆಲವು ಸಮಯ ಅಲ್ಲಿ ಒಳಗಿರ್ಬೇಕು. ಆಗ ಅದ್ರ ಮೇಲೆ ಈಗ ಅದ್ದಿ ತೆಗೆದು ಬಿಟ್ರೆ ಅದು ಲೇಪನ ಆಗಲ್ಲ, ಅದ್ರ ಒಳಗಿರಬೇಕು. ಅಂದ್ರೆ ಈ ವಸ್ತು ಆ ಬಂಗಾರದ ಗುಣ ಏನಿದೆ ಅದು ತನ್ನಲ್ಲಿ ಮೈಗೂಡಿಸಿಕೊಳ್ಬೇಕು, ಒಳಗೂಡಿಸಿಕೊಳ್ಬೇಕು. ಹಾಗೇನೆ ನಾವು ಮಾಡುವಂತಹ ಈ ಧ್ಯಾನ, ಭಕ್ತಿ, ಪೂಜೆ, ಯಜ್ಞ ಇವೆಲ್ಲದರಲ್ಲೂ ನಾವು ಮುಳುಗಬೇಕು. ಎಲ್ಲಿವರೆಗೂ ಮುಳುಗಬೇಕಂದ್ರೆ ನಮಗೆ ಪೂರ್ಣ ಭಗವಂತ ನಮ್ಮನ್ನು ಆವರಿಸಿಕೊಳ್ಬೇಕು. ಗೊತ್ತಾಗ್ತದೆ. ನಾವು ಮಾಡ್ತಾ 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 ಹೋದ್ರೆ ಯಾವಾಗ ನಾವು ಭಗವಂತನ ಭಗವಂತ ನಮ್ಮ ಜೊತೆಗಿದ್ದಾನೆ, ಯಾವಾಗ ನಮ್ಮಲ್ಲಿ ಅಹಂಕಾರ ಪ್ರಧಾನ ಆಗಿ ಭಗವಂತನನ್ನು ನಾವು ಹಿಂದೆ ಇಟ್ಟಿವಿ ಅನ್ನೋದು ನಮಗೆಲ್ಲರಿಗೂ ಒಂದು ಹಂತದಲ್ಲಿ ಗೊತ್ತಾಗ್ತದೆ. ಆ ಗೊತ್ತಾಗುವಂತಹ ಬುದ್ಧಿ ಅಥವಾ ವಿವೇಕ ಕೂಡ ನಮಗೆ ಈ ಗಾಯತ್ರಿ ಮಂತ್ರದ ಪಠನದಿಂದ ಗೊತ್ತಾಗ್ತದೆ. ಹಾಗಾಗಿ ನಾವು ಈ ಮುಂದಿನ 4-5 ಕ್ಲಾಸ್ಗಳಲ್ಲಿ ಈ ಗಾಯತ್ರಿ ಅಂದ್ರೆ ಏನು, ವಿಶ್ವಾಮಿತ್ರ ಋಷಿಗಳು ಈ ಗಾಯತ್ರಿ ಮಂತ್ರವನ್ನು ಹೇಗೆ ಪಡೆದುಕೊಂಡ್ರು, ಅದನ್ನು ಹೇಗೆ ಕೊಟ್ಟರು, ಆ ಗಾಯತ್ರಿ ಮಂತ್ರದ ಪುರಶ್ಚರಣದಿಂದ, ಈ ಗಾಯತ್ರಿ ಮಂತ್ರದ ಪಠನದಿಂದ, ಗಾಯತ್ರಿ ಸಾಧನೆಯಿಂದ ಯಾರ್ಯಾರೆಲ್ಲ ಹೇಗೆ ತಮ್ಮ ಜೀವನ ಸಾರ್ಥಕ್ಯವನ್ನು ಪಡೆದುಕೊಂಡ್ರು ಅಂತ ಈ ಮುಂದಿನ 5-6 ಕ್ಲಾಸ್ಗಳಲ್ಲಿ ನಾವು ಸ್ವಲ್ಪವೇ ಹಂತ ಹಂತವಾಗಿ ಇದನ್ನೆಲ್ಲ ಅಧ್ಯಯನ ಮಾಡೋಣ. ಇವತ್ತಿನ ದಿವಸ ಅದಕ್ಕೆ ನಾನು ಪೀಠಿಕೆ ರೂಪದಲ್ಲಿ ಕೆಲವು ಮಾತುಗಳನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದೀನಿ. ಮುಂದಿನ ಶನಿವಾರದಿಂದ ಇದರ ಬಗ್ಗೆ ಒಂದೊಂದಷ್ಟು ಆಸ್ಪೆಕ್ಟ್ಸ್, ಅಂದರೆ ನಮಗೆ ಈ ಗಾಯತ್ರಿ ಅಂದರೆ ನಮ್ಗೆ ಗೊತ್ತಾಗಿದೆಯಪ್ಪ ಅನ್ನುವಂತಹ ವಿಶ್ವಾಸ ಬರುವಷ್ಟು ಜ್ಞಾನವನ್ನು ಪಡೆದುಕೊಳ್ಳೋದಕ್ಕೆ ಮುಂದಿನ ವಾರದಿಂದ ಆರಂಭ ಮಾಡೋಣ. ಇಷ್ಟು ಹೇಳ್ತಾ ಇವತ್ತು ನನ್ನ ಮಾತು ಮುಗಿಸ್ತೀನಿ. ನೀವೆಲ್ಲ ಇಷ್ಟು ಸಮಾಧಾನದಿಂದ ಕೇಳಿದ್ದೀರಿ ಈ ಮಾತುಗಳನ್ನು, ನಿಮಗೆ ಧನ್ಯವಾದಗಳು. ಹರಿಹರಪುರ ಶ್ರೀಧರ ಅವರು ನಿಮ್ಮ ಜೊತೆಗೆ ಇಷ್ಟೊತ್ತು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ರು, ಅವರಿಗೂ ಕೂಡ ನನ್ನ ಕೃತಜ್ಞತೆಗಳು. ಮತ್ತೊಮ್ಮೆ ನಮಸ್ಕಾರ. ನಿಮಗೇನಾದರೂ ಹೇಳೋದಿದ್ರೆ ಇನ್ನೊಂದು 2-3 ನಿಮಿಷದಲ್ಲಿ ಹೇಳ್ಬೋದು. ರುಚಿ ಆಕ್ಚುಲಿ ಏನಂದ್ರೆ ಕೊನೆ ಟೈಮಲ್ಲಿ ಎಲ್ಲ ನೆನಪಾಗುತ್ತೆ ಅಂತ ಹೇಳಿದ್ವಿ, ಅದು ನಿಜನಾ? ಹೆಚ್ಚಿನ ಜನ ಅಷ್ಟೇನಾ ಪ್ರಶ್ನೆ? ಕೊನೆ ಟೈಮಲ್ಲಿ ಕೇಳಿಸ್ತಾ ಇದೆ, ಹೇಳಿ. ಕೊನೆ ಹಂತದಲ್ಲಿ ಸಾಯುವ ಕೊನೆ ಹಂತದಲ್ಲಿ ಎಲ್ಲವೂ ನೆನಪಾಗುತ್ತೆ ಅಂತ ಹೇಳಿ, ಅದು ನಿಜಾನ? ಹೌದು. ಅದು ಯಾಕಂತ ಹೇಳಿದ್ರೆ ನಮಗೆ ನಮ್ಮ ಜೀವನದ ಎಲ್ಲವೂ ಯಾವಾಗ ನಾವು ಇಂಟೆನ್ಸಿವ್ ಆಗಿ ಒಂದರ ಮೇಲೆ ಫೋಕಸ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನೀವು ಪರೀಕ್ಷೆಗೆ ಹೋಗಿದ್ದೀರಿ ಅಂತ ತಿಳ್ಕೊಳ್ಳಿ. ಪರೀಕ್ಷೆಯಲ್ಲಿ 3 ಗಂಟೆಯಲ್ಲಿ ಕೂತ್ರೆ ನಿಮ್ಮ ಮನಸ್ಸಲ್ಲಿ ಮತ್ತೇನೂ ಇರಲ್ಲ. ಏನಾದ್ರು ಇರ್ತಾ ಇದ್ರೆ ಫೇಲ್ ಆಗ್ತೀರಿ. ಬಟ್ ಹೆಚ್ಚಿನವರಿಗೆ, ಕೆಲವರು ಫೇಲ್ ಆಗ್ತಾರೆ, ಅದು ಬೇರೆ, ನಾವು ಅವ್ರ ಬಗ್ಗೆ ಮಾತಾಡೋದಿಲ್ಲ. ಆದರೆ ಹೆಚ್ಚಿನವರು ಪರೀಕ್ಷೆಗೆ ಹೋಗಿ ಕೂತವರಿಗೆ ಅವರಲ್ಲಿ ಪರೀಕ್ಷೆಯಲ್ಲಿ ನಾನು ಚೆನ್ನಾಗಿ ಬರೀಬೇಕು, ಪ್ರಶ್ನೆಗಳನ್ನು ಅರ್ಥ ಮಾಡಿಕೊಂಡು ಸೂಕ್ತವಾಗಿ ಉತ್ತರ ಬರೀಬೇಕು ಅನ್ನುವಂತಹ ಆ ಇಂಟೆನ್ಸಿಟಿ ಇರುತ್ತೆ. ಹಾಗೆ ಜೀವನದ ಎಲ್ಲ ಪ್ರಸಂಗಗಳಲ್ಲಿಯೂ ನಮಗೆ ಇಂಟೆನ್ಸಿಟಿ ಬರುತ್ತೆ. ಸಾವು ಅನ್ನೋದು ಬಹಳ ಇಂಟೆನ್ಸಿವ್ ಆಗಿರುತ್ತೆ. ನಾನು ಅನೇಕರ ಸಾವನ್ನು ಬಹಳ ಹತ್ತಿರದಿಂದ ನೋಡಿದ್ದೀನಿ.
ಅನೇಕರು ಯಾವ್ಯಾವ ರೀತಿಯಲ್ಲಿ ಬಿಹೇವ್ ಮಾಡ್ತಾರಂತ. ನಮ್ಮ ಗುರುಗಳಿದ್ರು ಡಾಕ್ಟರ್ RL ಕಶ್ಯಪ್ ಅಂತ. ಅವರಿಗೆ 24 ಗಂಟೆ ಮೊದಲು ಅವರ ಸಾವಿನ ಪ್ರಾಸೆಸ್ ಆರಂಭ ಆಯಿತು. ಅವರು ಮಹಾತ್ಮರು, ಅವ್ರಿಗೆ ಗೊತ್ತಾಯ್ತು ನಾನು ಇನ್ನೊಂದಿಷ್ಟು ಗಂಟೆ ಇರ್ತೀನಿ ಅಂತ ಅವ್ರು ಹೇಳಿಬಿಟ್ಟು ಅವರು ಸಾವಿತ್ರಿ ಅಂತ ಒಂದು ಕಾವ್ಯದ ಶ್ರೀ ಅರಬಿಂದೋ ಅವರು ಬರೆದಿದ್ದು. ಆ ಸಾವಿತ್ರಿ ಕಾವ್ಯದಿಂದ 7,000, ಅದು 24,000 ಸಾಲುಗಳ ಕಾವ್ಯ, ಅದ್ರ 7,000 ಸಾಲುಗಳನ್ನು ಅವ್ರು ಹೇಳಿದರು. ಅನೇಕರಿಗೆ ಯಾಕೆ ಹೇಳಿದರು ಅಂದರೆ ಆ ಇಂಟೆನ್ಸಿಟಿ, ಇಡೀ ಜೀವನದಲ್ಲಿ ನಾವು ಏನು ರಿಪ್ರೆಸೆಂಟ್ ಮಾಡಿರ್ತೀವಿ. ಈಗ ಅನೇಕರು ಸಾಯುವಾಗ ನಾನು ಮಕ್ಕಳಿಗೆಲ್ಲ ಕರೆದಿರ್ತಾರೆ, ನಾನು ವಿಲ್ ಬರೆದಿಟ್ಟಿದ್ದೀನಿ, ನಿನಗಿಷ್ಟ ಆಸ್ತಿ ನಿನಗಿಷ್ಟ ಆಸ್ತಿ ನಿನಗಿಷ್ಟ ಆಸ್ತಿ ಅಂತ. ಇನ್ನು ಕೆಲವರು ಸಾಲ ಮಾಡಿರ್ತಾರೆ, ಇನ್ನೇನು ಸಾಯ್ತೀನಲ್ಲ ಅಂತ ಮಕ್ಕಳಿಗೆ ಕರೆದ್ಬಿಟ್ಟು ನಾನು ಇಲ್ಲೆಲ್ಲ ಸಾಲ ಮಾಡಿದ್ದೀನಿ ತೀರಿಸಿ ಅಂತ ಹೇಳ್ತಾರೆ. ಹಾಗೆ ಸಾಯುವ ಕಾಲಕ್ಕೆ ಅದಾದರೆ ಅದು ಅಲ್ಲ. ವೇದಗಳು ಅಥವಾ ಅಧ್ಯಾತ್ಮ ಹೇಳೋದೇನೆಂದ್ರೆ, ನೀವು ಸಾಯುವ ಇಂಟೆನ್ಸ್ ಕಾಲದಲ್ಲಿ ಇದನ್ನೆಲ್ಲ ನೆನಪು ಅವು ಬಂದೇ ಬರ್ತವೆ. ಆ ಬಂದಾಗ ಪಶ್ಚಾತ್ತಾಪ ಪಡಬೇಡಿ. ಯಾವಾಗ ನಿಮಗೇನಾಗುತ್ತೆ, ನಿಮಗಂದ್ರೆ ಯಾರು ಸಾಯ್ತಿರ್ತಾರೆ ಅವ್ರಿಗೇನಾಗುತ್ತೆ, ಅಯ್ಯೋ ಇದು ಹೀಗಾಗಿ ತಪ್ಪಾಗಿದೆ, ನನಗೆ ಸರಿ ಮಾಡ್ಲಿಕ್ಕೆ ಸಮಯ ಇಲ್ಲ ಅಂತ ಪಶ್ಚಾತ್ತಾಪ ಪಡ್ತಾರೆ. ಅದಕ್ಕೆ ಶಂಕರಾಚಾರ್ಯರಿಂದ ಹಿಡಿದುಕೊಂಡು ಎಲ್ಲ ಆಚಾರ್ಯರು, ಶರಣರು, ಸಂತರು, ದಾಸರು ಹೇಳುವುದೊಂದೇ, ನಿಮಗೆಲ್ಲ ಜ್ಞಾನೋದಯ ಬೇಗ ಆಗಬೇಕು. ಜ್ಞಾನೋದಯ ಬೇಗ ಆದರೆ ನಿಮಗೆಲ್ಲ ಮಾಡಲೇಬೇಕಾದಂತಹ ಕೆಲಸ ಏನಿದೆ, ಪಡೆಯಲೇಬೇಕಾದಂತಹ ಜ್ಞಾನ ಇದೆ, ಇದನ್ನೆಲ್ಲ ಪಡೆಯೋದಕ್ಕೆ ನಿಮಗೆ ಬೇಕಾದಷ್ಟು ಸಮಯ ಇರುತ್ತೆ ಅಂತ ಹೇಳ್ತಾರೆ. ಹೋಪ್ ಐ ಆಮ್ ಕ್ಲಿಯರ್. ಇನ್ನೇನಾದ್ರು ಇದೆಯಾ? ಯಾಕೆ ಕೇಳಿದೆ ಅಂತ ಅಂದ್ರೆ, ಜಸ್ಟ್ ಅಂದ್ರೆ ಇಡೀ ದಿನ ನಾನು ನಮ್ಮ ಮನೆಯೊಟ್ಟಿಗೆ ಇದ್ದೆ, ಮಾತಾಡಕ್ಕೆ ಅವಕಾಶ ಆಗಿಲ್ಲ. ಅವ್ರಿಗೆ ಗೊತ್ತೇ ಇಲ್ಲ, ಅವ್ರಿಗೆ ಹಂಗಾಗುತ್ತೆ ಅನ್ನೋದು ಸಹ ಅವ್ರಿಗೆ ಗೊತ್ತಿಲ್ಲ. ಜಸ್ಟ್ ನೋಡಿದಷ್ಟೇ ಅವರು. ಬಟ್ ಅದ್ರ ಕೈನ ಮಾತ್ರ ಯಾವಾಗ್ಲೂ ಇಟ್ಕೊಂಡಿದ್ರು. ಇಟ್ಕೊಂಡವ್ರು ಒಂದ್ಸಲ ಕಣ್ ಬಿಟ್ಟು ನೋಡಿದಷ್ಟೇ, ನನ್ನನ್ನ ಮಕ್ಳನ್ನ. ಮತ್ತೆ ನಾನು ಎಲ್ಲಿ ಬಿಟ್ಟು ಹೋಗ್ತೀನಿ ಅಂತ ಕೆರಿಯೋರು. ನಾನು ಮಾತಾಡಿದ್ ನಾನು ಇಲ್ಲೇ ಇದ್ದೀನಿ ಅನ್ನೋದಷ್ಟೇ ಅವ್ರಿಗೆ ಮೈಂಡಿಗೆ ಕಣ್ಬಿಡಕ್ ಆಗ್ತಾ ಇಲ್ಲ. ಮತ್ತೆ ಅವ್ರ ಪ್ರಾಣ ಹೋದಾಗ್ಲೇನೆ ಕೈ ಇದಾಗಿತ್ತು, ಅಲ್ಲಿವರೆಗೂ ಕೈ ಬಿಟ್ಟಿರ್ಲಿಲ್ಲ ಅವ್ರು. ಅದಕ್ಕೆ ನಾನು ಕ್ವಶನ್ ಕೇಳ್ದೆ ಎಲ್ಲ ನೆನಪಾಗುತ್ತಾ ಅವ್ರಿಗೆ? ನೆನಪಾಗುತ್ತೆ. ನೀವು ಹೊರಗಡೆ ನೋಡೋದು ಬಹಳ ಕಡಿಮೆ, ಒಳಗಡೆಗೊಂದು ಬಹಳ ದೊಡ್ಡ ತುಮುಲ ನಡೀತಾ ಇರುತ್ತೆ. ಅದಾಗಂತಾರೆ ಬಾಯ್ಲಿಂಗ್ ಸ್ಟೇಜ್. ಈಗ ನೀರು ನೀವು ಬಿಸಿ ಮೇಲಿಟ್ರೆ ನಿಧಾನಕ್ಕೆ ಮೊದಲು ಬೆಚ್ಚಗಾಗತ್ತೆ, ಆಮೇಲೆ ಬಿಸಿ ಆಗುತ್ತೆ, ಆಮೇಲೆ ಬಾಯ್ಲಿಂಗ್ ಸ್ಟೇಜಿಗೆ ಬರುತ್ತೆ, ಆಮೇಲೆ ಕಂಪ್ಲೀಟ್ ಬಾಯ್ಲಿಂಗ್ ಸ್ಟೇಜಲ್ಲಿ ನೀರಿನ ತಲ್ಲಣ ಹೇಗಾಗುತ್ತೆ ಹಾಗೆ ಮನಸ್ಸಿನಲ್ಲಿ ಅದನ್ನು ಮರಣ ಸಂಕಟ ಅಂತ ಹೇಳ್ತಾರೆ. ಈ ಮರಣ ಸಂಕಟದಲ್ಲಿ ಎರಡೂ ಇದೆ, ಒಂದು ಶಾರೀರಿಕ ಸಂಕಟ, ಒಂದು ಮಾನಸಿಕ ಸಂಕಟ. ನಾವು ಹೊರಗಿನವರಿಗೆ ನಮಗೆ ಕಾಣಲ್ಲ, ಅದು ಎಲ್ಲರಿಗೂ ಈ ಮರಣ ಸಂಕಟ ಎಲ್ಲರಿಗಾಗತ್ತೆ. ಅದಕ್ಕೆ ಇಲ್ಲಿ ಆತ್ಮ ನಿರೀಕ್ಷಣೆ ಮಾಡಿಕೊಳ್ಳೋದಕ್ಕೆ ಅವಾಗ ನಮಗೆ ಸಮಯ ಇರಲ್ಲ. ನಮಗೆ ನಾವೇನು ಮಾಡಬೇಕಾಗಿತ್ತು ಅನ್ನೋದು ಅರಿವಾಗುತ್ತೆ. ಅದು ಯಾಕಂದರೆ ಆತ್ಮ ಈ ದೇಹವನ್ನು ಬಿಟ್ಟು ಹೋಗ್ತದೆ. ಈ ದೇಹ ಒಂದು ಇದಕ್ಕೇನು ಇದು ಇಲ್ಲ. ಆ ಬಿಟ್ಟು ಹೋಗೋಕ್ಕಿಂತ ಮುಂಚೆ ಅದು ಪಶ್ಚಾತ್ತಾಪದ ಮಾತುಗಳು ನಮಗೆ ಬರಬಾರ್ದು ಅಂತ ಹೇಳಿದ್ರೆ ನಾವು ಮುಂಚಿನಿಂದ ಈ ಅಧ್ಯಯನ, ಈ ತಪಸ್ಸು, ಈ ಧ್ಯಾನ ಶುರು ಮಾಡಬೇಕನ್ನೋದು ನನ್ನ ಮಾತಿನ ತತ್ವ ಅಷ್ಟೇ. ನಮಸ್ಕಾರ ಜಾಗೀರ್ದಾರ್ ಜಿ, ಉಪನ್ಯಾಸ ತುಂಬಾ ಚೆನ್ನಾಗಿ ಬರ್ತಾ ಇದೆ, ತುಂಬಾ ಧನ್ಯವಾದಗಳು. ನನ್ನ ಒಂದು ಕ್ವಶನ್ ಅಂತ ಹೇಳಿದ್ರೆ, ನಾವು ಜ್ಞಾನವನ್ನ ಕೇಳಬೇಕು, ನಮ್ಮ ಧ್ಯಾನವನ್ನ ವೃದ್ಧಿಸ್ಕೋಬೇಕು ಅಂತ ಹೇಳಿದ್ರಿ. ಕೆಲವೊಂದ್ಸರಿ ನಾನು ನೋಡಿದಾಗ ಕೆಲವೊಂದು ವಿಷಯವನ್ನ ಕೇಳಿದಾಗ ಇಮಿಡಿಯೇಟ್ ಮರ್ತು ಹೋಗುವಂಥದ್ದು ಅಥವಾ ಸ್ವಲ್ಪ ಸಮಯದ ಕಾಲ ಇರುವಂಥದ್ದು ಕಾಮನ್ ಆಗಿ ಎಲ್ಲರಲ್ಲೂ ಇರುತ್ತೆ. ನಾನು ಏನ್ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಬ್ರೈನ್ ಅಟ್ಲೀಸ್ಟ್ 1% ನಾವು ಯೂಸ್ ಮಾಡ್ಕೊಂಡ್ರೆ ತುಂಬಾ ಅತ್ಯುನ್ನತವಾಗಿ ಬೆಳಿಬೋದು ಅಂತ ನನಗನ್ಸುತ್ತೆ. ಆದ್ರೆ ನಾವು 99% ವೇಸ್ಟ್ ಮಾಡ್ಕೊತಾ ಇದೀವಿ. ಯಾವ ಒಂದು ರೀತಿನಲ್ಲಿ, ಯಾವ ಒಂದು ದಾರಿನಲ್ಲಿ ಹೋದಾಗ ಒಂದು ಧ್ಯಾನದ ಅರಿವು ನಾವು ಹೇಗೆ ಹೆಚ್ಚು ಮಾಡ್ಕೊಳ್ಬೋದು, ಯಾವ ರೀತಿ ದಿನನಿತ್ಯದಲ್ಲಿ ಹೇಗೆ ನಮ್ಮ
ಬ್ರೈನ್ ಅನ್ನ ನಾವು ಯೂಸ್ ಮಾಡ್ಕೋಬಹುದು ಸರಿಯಾದ ರೀತಿನಲ್ಲಿ. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾತು ಹೇಳಿದ್ರೆ ಸೊ ನಮ್ಗೆ ಕೂಡ ಅನುಕೂಲ ಆಗುತ್ತೆ. ಮರೆಯುವಂತಿದೆಯಲ್ಲ, ಇದು ಭಗವಂತ ಮನುಷ್ಯನಿಗೆ ಕೊಟ್ಟಂತ ಅತ್ಯಂತ ದೊಡ್ಡ ವರ. ಅದನ್ನ ನಾವು ಚೆನ್ನಾಗಿ ನೆನಪಿಡಬೇಕು ಮತ್ತು ಅದಕ್ಕೋಸ್ಕರ ಭಗವಂತನಿಗೆ ನಾವು ಸದಾ ಕೃತಜ್ಞತೆಯನ್ನು ಸಲ್ಲಿಸ್ತಿರ್ಬೇಕು. ಅಕಸ್ಮಾತ್ ಆಗಿ ನಿಮಗೆ ಎಲ್ಲವೂ ನೆನಪುಳಿದು ಬಿಟ್ಟಿದ್ರೆ ಏನಾಗ್ತಿತ್ತು ಯೋಚನೆ ಮಾಡಿ. ನಮಗೀಗ 40-45 ವರ್ಷ ಆಗಿದೆ ಅಂತ ತಿಳ್ಕೊಳ್ಳಿ. ನಾವು 1000 ಸಾರಿ ಊಟ ಮಾಡಿದ್ದೀವಿ, 1,00,000 ಗಂಟೆ ಮಲ್ಕೊಂಡಿದ್ದೀವಿ. ಅವೆಲ್ಲವೂ ಅಲ್ಲಿ ನೆನಪಿಟ್ಕೊಂಡು ಯಾವಾಗಲೂ ತಲೆ ಒಳಗೆ ಬರ್ತಾ ಇದ್ರೆ ಏನಾಗುತ್ತೆ? ಮನುಷ್ಯನ ತಲೆ ಅನ್ನೋದು ಅಥವಾ ಭಾವಕೋಶ ಅನ್ನೋದು ಒಡೆದು ಹೋಗಿ ಛಿದ್ರ ಆಗುತ್ತೆ. ಸೊ ಮೊದಲನೇದಾಗಿ ಮರೆವು ಮನುಷ್ಯನಿಗೆ ಒಂದು ದೊಡ್ಡ ವರ. ಆಮೇಲೆ ನಮಗೆ ಅದ್ರ ಮೇಲೆ ನೆನಪುಳಿಯೋಲ್ಲ, ಫೋಕಸ್ ಇರಲ್ಲ ಅಂತ ನೀವು ಹೇಳಿದ್ರಿ ಜ್ಞಾನವನ್ನು ಸಂಗ್ರಹ ಮಾಡೋದಕ್ಕೆ. ಅದಕ್ಕೆ ಶ್ರೀರಾಮಕೃಷ್ಣ ಪರಮಹಂಸರು ಈಗ ನೀವೇನು ಪ್ರಶ್ನೆ ಕೇಳಿದ್ರೆ ಇದೇ ಪ್ರಶ್ನೆ ಒಬ್ಬರು ಬಂದವರಿಗೆ ಸಾಧಕರು ಕೇಳ್ತಾರೆ. ಆಗ ರಾಮಕೃಷ್ಣ ಪರಮಹಂಸರು ಏನು ಹೇಳ್ತಾರೆ, ನಾಳೆ ಬೆಳಿಗ್ಗೆ ನಾನು ಸ್ನಾನಕ್ಕೆ ಹೋಗ್ತೀನಲ್ಲಪ್ಪ ಗಂಗಾ ನದಿಗೆ, ಆ ಸ್ನಾನದ ಸಮಯಕ್ಕೆ ನೀವು ಬನ್ನಿ, ನಾನು ಅವಾಗ ನಿಮಗೆ ಹೇಳ್ತೀನಿ ಅದ್ರ ಬಗ್ಗೆ ಅಂತ ಹೇಳ್ತಾರೆ. ಸೊ ಅವರು ರಾಮಕೃಷ್ಣ ಪರಮಹಂಸರ ಶಿಷ್ಯರು ಆ ಸಮಯಕ್ಕೆ ಹೋಗ್ತಾರೆ. ಬಾ ಸ್ನಾನ ಮಾಡೋಣ, ಸ್ನಾನ ಮಾಡ್ತಾ ಮಾತಾಡೋಣ ಅಂತ ರಾಮಕೃಷ್ಣ ಪರಮಹಂಸರು ಅವ್ರು ನೀರೊಳಗೆ ಕರ್ಕೊಂಡು ಹೋಗ್ತಾರೆ. ಇನ್ನೇನು ಎದೆ ಮಟ್ಟ ನೀರು ಬರುತ್ತೆ. ಆಗ ಶ್ರೀರಾಮಕೃಷ್ಣ ಪರಮಹಂಸರು ಆ ವ್ಯಕ್ತಿಯನ್ನು ತಲೆಯಿಂದ ಮುಳುಗಿಸ್ಬಿಡ್ತಾರೆ ನೀರೊಳಗೆ. ಮುಳುಗಿಸ್ಬಿಟ್ಟು ಅಯ್ಯಯ್ಯೋ ಬಿಡಿ ನಾನು ಸತ್ತೋಗ್ತೀನಿ, ನನ್ನ ಉಸಿರು ನಿಂತು ಹೋಗ್ತಿದೆ ಅಂತ ಅವನು ಒಳಗಿನಿಂದ ಹೇಳ್ತಾನೆ. ಬಿಡಲ್ಲ, ಕೊನೆಗೆ ಇನ್ನೇನು ಅವನು ಕೊನೆ ಅಂತ ಬರ್ತದೆ ಎತ್ತಾರೆ. ಏನು ಸ್ವಾಮಿ ನೀವು ನನಗೆ ಒಂದು ಪ್ರಶ್ನೆ ಕೇಳಿದ್ರೆ ಈ ಪಾಟಿ ಸಿಟ್ಟು ಮಾಡ್ಕೊಳ್ಳೋದಾ? ನಿಮಗೆ ಉತ್ತರ ಗೊತ್ತಿಲ್ಲ ಅಂದ್ರೆ ನೀವು ಉತ್ತರ ಗೊತ್ತಿಲ್ಲ ಅಂತ ಹೇಳ್ಬೇಕು, ನನ್ನನ್ನು ಮುಳುಗಿಸಿ ಸಾಯಿಸ್ಲಿಕ್ಕೆ ಹೊರಟಿದ್ದೀರಾ ಅಂತ. ಅವನು ತುಂಬಾ ಕೋಪ ನೋಡಿ ಸತ್ತು ಹೋಗ್ತೀನಿ ಅಂತ. ಆಗ ಶ್ರೀರಾಮಕೃಷ್ಣ ಪರಮಹಂಸರು ನಕ್ಕು ಬಿಟ್ಟು ಹೇಳ್ತಾರೆ, ಏನಾಯ್ತು, ಯಾಕೆ ಇಷ್ಟು ಕೋಪ ಬಂದಿದೆ ನಿನಗೆ? ಏನ್ರಿ ಏನಾಯ್ತು ಅಂತ ಕೇಳ್ತೀರಾ? ಸತ್ಯ ಹೋಗ್ತಿದ್ದೆ ನಾನು ಅಂತ. ಹೌದಾ ಅಂತ ಅವ್ರು ಬಹಳ ಇದ್ರಲ್ಲಿ ನೋಡ್ತಾರೆ. ಆಗ ಅವನಿಗೆ ಏನೋ ಇರ್ಬೇಕಿಲ್ಲಿ ಅಂತ ಹೇಳಿ ರಾಮಕೃಷ್ಣ ಪರಮಹಂಸರು ಮತ್ತೆ ನೋಡ್ತಾರೆ. ನೋಡಪ್ಪ, ನಾನು ನೀರಲ್ಲಿ ಮುಳುಗಿಸಿದಾಗ ನಿನಗೆ ಉಸಿರು ಬೇಕೇ ಬೇಕು, ಅದಿಲ್ಲದಿದ್ರೆ ನನಗೆ ಇನ್ನೇನು ಬೇಡ. ಆ ಕ್ಷಣಕ್ಕೆ ಯಾರಾದರೂ ಬಂದು ನಿನಗೆ ಕೇಳಿದ್ರೆ, ನಿನಗೊಂದು 5 ಕೋಟಿ ಕೊಡ್ತೀನಿ ಬೇಕಾ ಅಂತ ಕೇಳಿದ್ರೆ, ಮೊದಲು ನನ್ನೊಂದು ಉಸಿರು ಬರಲಿ, ಆಮೇಲೆ ನಿಂದು 5 ಕೋಟಿ ಮಾತಾಡೋಣ ಅಂತ ಹೇಳ್ತಾರೆ. ಆ ಕ್ಷಣಕ್ಕೆ ಇನ್ನೇನು ಬೇಡ. ಆ ಕ್ಷಣಕ್ಕೆ ಆ ಮನುಷ್ಯನಿಗೆ ಏನು ಬೇಕೋ ಒಂದು ಉಸಿರು ಬೇಕು. ಹಾಗೆ ಯಾವುದೇ ಒಂದು ವಿಷಯ ನೀವು ತೆಗೆದುಕೊಳ್ಳಿ, ಅದು ಈ ಭೌತಿಕ ವಿಷಯದಲ್ಲೂ ಅಷ್ಟೇ. ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು ಅಂದ್ರೆ ಅವನು ಆ ಪರೀಕ್ಷೆ ಪಾಸ್ ಆಗುವ ಕಡೆಗೆ ಪೂರ್ಣ ಗಮನ ಹರಿಸಿದ್ರೆ ಚೆನ್ನಾಗಿ ಮಾರ್ಕ್ಸ್ ಬರ್ತವೆ. ಒಬ್ಬ ಎಂಜಿನಿಯರ್ ಒಂದು ಪ್ರಾಜೆಕ್ಟನ್ನ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದ್ರೆ ಆ ಪ್ರಾಜೆಕ್ಟಿನ ಬಗ್ಗೆ ಪೂರ್ಣ ತಾದಾತ್ಮ್ಯತೆ ಹೊಂದಿದ. ಆಧ್ಯಾತ್ಮಿಕ ಜ್ಞಾನವೂ ಅಷ್ಟೇ. ನಾವು ಇದರಲ್ಲಿ ಎಷ್ಟು ಆಸಕ್ತಿಯನ್ನು ತೋರಿಸ್ತೀವಿ, ಎಷ್ಟು ಇದರೊಳಗೆ ನಾವು ಮುಳುಗ್ತೀವಿ ಅನ್ನೋದ್ರ ಮೇಲೆ ನಮಗದು ನೆನಪುಳಿಯುತ್ತೆ. ನಮಗೆಲ್ಲ ಶಾಲೆಯಲ್ಲಿ ಕಲಿಸಿದ ಹಾಡುಗಳು ನೆನಪಿಲ್ಲ, ಸಿನಿಮಾ ಹಾಡು ನೆನಪಿದೆಯಲ್ಲ? ನನಗಂತೂ ಎಷ್ಟೊಂದು ಹಾಡನ್ನ ನೆನಪಿದೆ ಅಪ್ಪ ಸಿನಿಮಾದ. ಅನೇಕ ನಾವೆಲ್ಲ ಶರಣರ ವಚನ ಓದಿದ್ದೀವಿ, ದಾಸರ ಪದಗಳನ್ನ ಓದಿವಿ, ಅನೇಕ ಸಾರಿ ಅದನ್ನು ತೆಗೆದು ನೋಡ್ಬೇಕಾಗುತ್ತೆ. ಸಿನಿಮಾ ಹಾಡುಗಳು ತಾನೇ ಬಂದ್ಬಿಡ್ತವೆ ಒಳಗಿಂದ. ಯಾಕೆ ಬಂತು? ವಿ ಹ್ಯಾವ್ ಮೋರ್ ಇಂಟ್ರೆಸ್ಟ್ ಇನ್ ಇಟ್. ಅದಕ್ಕೆ ಜೀವನದಲ್ಲಿ ಯಾವುದರ ಬಗ್ಗೆ ನಾವು ಹೆಚ್ಚು ಒಲವು ಹೊಂದ್ತೀವಿ, ಯಾವುದರಿಂದ ಹೆಚ್ಚು ನಾವು ನಲಿವು ಪಡಿತೀವಿ, ಯಾವುದರಲ್ಲಿ ನಾವು ಆನಂದವನ್ನು ಕಾಣ್ತಿರ್ತೀವಿ, ಅದು ನೆನಪುಳಿಯುತ್ತೆ, ಮಿಕ್ಕಿದ್ದೆಲ್ಲ ಮರ್ತು ಹೋಗುತ್ತೆ. ಹಾಗಾಗಿ ಅಧ್ಯಾತ್ಮ ನನಗೆ ಬೇಕು ಅಂತ ಅನಿಸಿದ್ರೆ, ದೇವರನ್ನು ನಾನು ನೋಡಬೇಕು ಅಂತ ಅನಿಸಿದ್ರೆ, ದೇವರು ನಾನು ಅನುಭವಿಸಬೇಕು ಅನ್ನೋದೇ ತೀವ್ರವಾಗಿದ್ದರೆ ಅದು ಮುಂಚೂಣಿಯಲ್ಲಿ ಇರ್ತದೆ. ಇದು ನನ್ನ ಅನುಭವ. ಧನ್ಯವಾದ ಸರ್. ನಮಸ್ಕಾರ. ನಮಸ್ತೆ ಸರ್. ನಮ್ಮ ಇಬ್ಬರ ಸಾಧಕರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀನಿ. ಎಲ್ಲರಿಗೂ ಕೂಡ ಒಂದಷ್ಟು ಅಭಿರುಚಿ ಅಧ್ಯಾತ್ಮದಲ್ಲಿ ಬಂದಿದೆ. ಹೀಗೆ ನಿಮ್ಮ ಮಹತ್ವಪೂರ್ಣವಂತ ಸಮಯವನ್ನು ನನ್ನ ಜೊತೆ ಹಂಚಿಕೊಂಡಿದ್ದಕ್ಕೆ ಎಲ್ಲರ ಪರವಾಗಿ ಅನಂತ ಧನ್ಯವಾದ. ನಾಳೆ ಸಂಜೆ 6:30ಕ್ಕೆ ನಿಮ್ಮ ಅಗೈನ್ ನಮಸ್ತೆ.